ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಶು ವ್ಲಾಗ್ಸ್ಗೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇವಾಗ ಅರೌಂಡ್ 5:30 ಆಗಿದೆ. ಮಾರ್ನಿಂಗ್ ನಾನು ಬೇಗನೆ ಹೇಳ್ತೀನಿ, ಅಂದರೆ 4:45 ಒಳಗೇ ಎದ್ಬಿಡ್ತೀನಿ. ಎದ್ದು ಕೆಳಗಡೆ ಹೋಗಿ ಹೂವು ಎಲ್ಲ ಕಿತ್ಕೊಂಡು ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಮಾರ್ನಿಂಗ್ ನನಗೆ ಬೇಗ ಎದ್ದೇಳೋದು ತುಂಬಾ ಇಷ್ಟ. ಏನಾದರೂ ಸಮ್ ಟೈಮ್ ಲೇಟಾಗಿದ್ದೆ ಅಂದರೆ ಆ ದಿನ ಪೂರ ಲೇಝಿ ಅನ್ನೋ ಫೀಲೇ ಆಗುತ್ತೆ. ಆದಷ್ಟು ಬೆಳಗ್ಗೆ ಬೇಗ ಏಳೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆ ಟೈಮಲ್ಲಿ ಕೂಡ ನಮಗೆ ಅಂತ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದಲ್ಲ, ಹಾಗಾಗಿ. ಇನ್ನು ನೆಕ್ಸ್ಟು ಅಲ್ಲಿಂದ ಕಿಚನ್ಗೆ ಬಂದು ನಾನು ರಾತ್ರಿಯೇ ಒಂದು ಗ್ಲಾಸ್ಗೆ ಮೆಂತೆ ನೆನೆಸಿಟ್ಟಿರ್ತೀನಿ, 1 ಟೇಬಲ್ ಸ್ಪೂನಷ್ಟು. ಅದನ್ನು ನಾನು ನನ್ನ ಹಸ್ಬೆಂಡು ತಿಂತೀವಿ, ಹಾಗಾಗಿ. ಇನ್ನೊಂದು ಗ್ಲಾಸ್ಗೆ ಕೊತ್ತಂಬರಿ ಕಾಳು ಹಾಗೆ ಮತ್ತು ಜೀರಿಗೆನ 1 ಟೇಬಲ್ ಸ್ಪೂನ್ ನೆನೆಸಿಟ್ಟಿರ್ತೀನಿ. ಅದನ್ನು ನಾನು ಕಷಾಯ ರೀತಿ ಮಾಡ್ತೀನಿ. ಅದಕ್ಕೆ ಇನ್ನು 1-2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿ ಕಷಾಯ ಆಗಲಿಕ್ಕೆ ಸ್ಟವ್ ಆನ್ ಮಾಡಿ ಹೋಗ್ತೀನಿ. ಈ ಟೈಮಲ್ಲಿ ಅದು ಕಷಾಯ ಅಂದರೆ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಪೂಜೆನ ಮುಗಿಸ್ಕೊತೀನಿ. ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಅದು ಕಷಾಯ ರೆಡಿ ಇರುತ್ತೆ, ಹಾಗಾಗಿ. ಇದು ನನ್ನ ಡೈಲಿ ರೊಟೀನ್ ಆಗಿದೆ. ನಾವು ಹೀಗೆ ಡೈಲಿ ಏನಾದರೂ ಒಂದೊಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಹೋಮ್ ಮೇಕರ್ಸ್ಗೆ ಈ ಥರ ಎಲ್ಲ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಯಾಕೆ ಅಂದರೆ ಅವರು ಮನೇಲಿರೋ ಎಲ್ಲರ ಬೇಕು ಬೇಡಗಳನ್ನ ನೋಡಿಕೊಂಡು ಅಡುಗೆ ಮಾಡ್ತಾರೆ. ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದೆಲ್ಲ ತಿಳ್ಕೊಳ್ತಾರೆ. ಬಟ್ ನಮಗೇನು ಇಷ್ಟ, ನಮಗೇನು ಬೇಕು ಅನ್ನೋದು ಕೂಡ ಅದ್ರ ಜೊತೆ ಮರ್ತೋಗಿರ್ತಾರೆ. ಅಲ್ಲದೆ ಕೊನೆಗೆ ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಕೂಡ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ನಮ್ಮ ಹೆಲ್ತ್ ಕಡೆ ಕೂಡ ಜಾಸ್ತಿ ಗಮನ ಕೊಡೋಕ್ಕಾಗಿರಲ್ಲ. ಸೊ ಹಾಗಾಗಿ ಈ ಥರದ ಅಭ್ಯಾಸಗಳನ್ನ ನಾವು ಸ್ವಲ್ಪ ಸ್ವಲ್ಪ ರೂಢಿ ಮಾಡಿಕೊಳ್ಳೇಬೇಕು. ನಾವು ಸ್ಟ್ರಾಂಗಾಗಿದ್ದರೆ ತಾನೇ ಮನೆಯವ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕೆ ಆಗೋದು. ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂದರೆ ಫಸ್ಟು ನಾವು ಸ್ಟ್ರಾಂಗಾಗಿರಬೇಕು. ಅದರಲ್ಲೂ ನನಗೆ ಚಿಕ್ಕ ಮಗು ಇರೋದರಿಂದ ಈ ಥರದ ಅಭ್ಯಾಸಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನನಗೆ ಹೇಗೆ ಅಂದರೆ ಈ ಥರ ಎಲ್ಲ ತೊಗೊಂಡ್ಮೇಲೆ ತಿಂಡಿ ಆಗಿದೆ ಅನ್ನೋ ಫೀಲ್ ಬರುತ್ತೆ. ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನನ್ನ ಬಾಡೀಲಿ. ಇದು ನನ್ನ ಪರ್ಸ್ನಲ್ ಫೀಲು. ಏನು ಕೆಲಸ ಇದ್ರೂ ಟಯರ್ಡೇ ಅನಿಸಲ್ಲ. ಆ ಟೈಮಲ್ಲಿ ಪಟ ಪಟ ಅಂತ ಎಲ್ಲ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ನೀವು ಕೂಡ ಈ ಥರದ್ದನ್ನು ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ ಮೇಲೆ ಅದು ನಿಮ್ಮ ಡೈಲಿ ರೊಟೀನ್ ಆಗೇ ಬಿಡುತ್ತೆ. ಹೀಗೆ ನಾವು ರೂಢಿ ಮಾಡ್ಕೋಬೇಕು. ಜಸ್ಟ್ ಸುಮ್ಮನೆ ಥಿಂಕ್ ಮಾಡಿ ನಾವು ಮಾಡ್ತೀವಿ ಅಂದರೆ ಸಾಧ್ಯವೇ ಇಲ್ಲ. ನಾವು ಅದನ್ನು ಅಳವಡಿಸ್ಕೊಂಡ್ಮೇಲೇ ನಮಗೆ ಅದು ನಮ್ಮ ರೊಟೀನಾಗಿ ಚೇಂಜ್ ಆಗೋದು. ಸೊ ಇಲ್ಲಿ ಕೆಲವೊಂದು ಪ್ರಿಪೇರ್ ಮಾಡಿ ತಿಂಡಿ ಮಾಡಲಿಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ. ಅಂದರೆ ಆಲ್ರೆಡಿ ಪೂಜೆ ಆಗಿತ್ತಲ್ಲ, ಅದ್ರದ್ದು ಹಳೆ ಹೂಗಳನ್ನೆಲ್ಲ ಹಾಕಿ ಹೊಸ ಹೂಗಳನ್ನ, ಅಂದರೆ ಇವತ್ತು ಬಿಟ್ಟಿರೋ ಹೂಗಳನ್ನ ಕಿತ್ಕೊಂಡು ಹೋಗಲಿಕ್ಕೆ. ಆಲ್ರೆಡಿ ಪೂಜೆ ಆಗಿದೆ, ಇವಾಗ ಹೂವು ಕೀಳ್ತಿದ್ದೀನಿ ಅಂದ್ಕೋಬೋದು. ಅಂದರೆ ನಾನು ಎದ್ದೇಳೋ ಟೈಮಲ್ಲಿ ತುಂಬ ಕತ್ತಲೆ ಇರುತ್ತೆ. ಈ ಹೂಗಳೆಲ್ಲ ಕತ್ತಲೆಯಲ್ಲಿ ಕಾಣಿಸಲ್ಲ. ಅಲ್ಲದೆ ಕೆಳಗಡೆ ಸ್ವಲ್ಪ ಹೂವು ಸಿಗುತ್ತಲ್ಲ, ನಾನು ಆ ಹೂವಲ್ಲೇ ಪೂಜೆ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ನನ್ನ ಹಸ್ಬೆಂಡು ಸ್ನಾನ ಮಾಡಿ ಅವರು ಪೂಜೆ ಮಾಡ್ತಾರೆ. ಆ ಟೈಮಲ್ಲಿ ಇವುಗಳ್ನ ಅವರು ಬೆಳೆಸ್ಕೋತಾರೆ. ಹಾಗಾಗಿ ಮೇಲೆ ಬಂದಿದ್ದೀನಿ. ಯೂಶ್ವಲಿ ಅವರೇ ಬರೋದು. ನಾನು ಯಾವಾಗಾದರೂ ಒಂದೊಂದು ಸಲ ಬಂದು ಕಿತ್ಕೋತೀನಿ ಅಷ್ಟೇ. ಇಲ್ಲಿ ಮಕ್ಳ ಕೈಲಿ ಒಂದು ಅಲಸಂದೆ ಗಿಡ ಹಾಕ್ಸಿದ್ದೆ. ಅದೆಷ್ಟು ದೊಡ್ಡ ಆಗಿದೆ ಅಂದರೆ ಗಿಡ ತುಂಬ ಕಾಯಿ ಬಿಟ್ಟಿದೆ. ನೋಡ್ಲಿಕ್ಕೆ ಖುಷಿ ಆಗ್ತಾಯಿತ್ತು. ಮಕ್ಳ ಕೈಲಿ ಈ ಥರದ್ದು ಒಂದೊಂದು ಏನಾದರೂ ಮಾಡಿಸ್ತಾ ಇರ್ತೀನಿ, ಅಂದರೆ ಅವರಿಗೆ ಆ ಗಿಡಗಳ ಪರಿಚಯ ಆಗಲಿ ಅಂತ. ಅಂದರೆ ನಾವು ಚಿಕ್ಕವರಿದ್ದಾಗ ಎಲ್ಲ ಥರದ ಆಲ್ಮೋಸ್ಟ್ ಗಿಡಗಳನ್ನ ನೋಡಿದ್ದೀವಿ. ಬಟ್ ನಮ್ಮ ಮಕ್ಕಳಿಗೆ ಅವುಗಳ ಪರಿಚಯನೇ ಇರಲ್ಲ. ಹಾಗಾಗಿ ಒಂದೊಂದು ಸಲ ಅವ್ರ ಕೈಲಿ ಒಂದೊಂದು ಥರದ್ದು ಟೊಮೊಟೊ ಗಿಡ ಹಾಕ್ಸೋದು, ಗಿಡ ಹೇಗೆ ಬರುತ್ತೆ ಅಂತ ತೋರಿಸೋದು, ಈ ಥರದ್ದು ಪ್ರಯೋಗ ನಾನು ಮಾಡ್ತಾನೆ ಇರ್ತೀನಿ. ಅಂದರೆ ಇಷ್ಟೇ, ಮಕ್ಕಳಿಗೂ ಸ್ವಲ್ಪ ಕೆಲವು ಗಿಡಗಳ ಪರಿಚಯ ಇರಲಿ ಅಂತ ಅಷ್ಟೇ.
ಅವರಿಗೂ ಗಿಡಗಳು ಯಾವ್ಯಾವ ಗಿಡ ಯಾವ ಥರ ಇರುತ್ತೆ, ಯಾವ ಥರ ಬರುತ್ತೆ ಕಾಯಿ ಹೂವು ಎಲ್ಲ ಅನ್ನೋದು ಗೊತ್ತಾಗಲಿ ಅಂಥೇಳಿ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಖುಷಿ. ಎಷ್ಟು ಅಂದರೆ ಪದೇ ಪದೇ ಅದನ್ನೇ ವಿಡಿಯೋ ಅಮ್ಮ ತೋರಿಸು ತೋರಿಸು ಅಂತಲೇ ಹೇಳ್ತಾ ಇದ್ಲು. ನೋಡಿ 2 3 3 ಕಾಯಿ ಒಟ್ಟೊಟ್ಟಿಗೆ ಬಿಟ್ಟಿತ್ತು. ಒನ್ ಟೈಮ್ ಸಾಂಬಾರು ಮಾಡೋಷ್ಟು ಕಾಯಿ ಬಿಟ್ಟಿತ್ತು. ಇಲ್ಲಿ ನಾನು ಒಂದು ಪುಟ್ಟ ವೀಳ್ಯದೆಲೆ, ಅರಿಶಿಣದ ಗಿಡ, ಆಮೇಲೆ ಪುಟ್ಟದೊಂದು ಪಲಾವ್ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ ಮನೆಗೆ ಬೇಕಾಗಿರೋದೆಲ್ಲ. ಬಟ್ ನನಗೆ ಟೆರೆಸ್ ಮೇಂಟೈನೇ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಹೇಗೆ ಬೆಳ್ಕೊಂಡಿದೆಯೋ ಹಾಗೆ ಬಿಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಗೊಬ್ಬರ ಇಟ್ಟಿದ್ದೀನಿ ಗಿಡಗಳಿಗೆ ಅವಾಗವಾಗ ಹಾಕಲಿಕ್ಕೆ ಅಂತೇಳಿ. ಮಗು ಚಿಕ್ಕವಳಿರೋದ್ರಿಂದ ನನಗೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ. ಇನ್ನು ಇಲ್ಲಿ ಮುಗಿಸ್ಕೊಂಡು ಹೂವೆಲ್ಲ ಕಿತ್ಕೊಂಡು ಕಿಚನಿಗೆ ಬಂದೆ. ಇವತ್ತು ಮುದ್ದೆ ಸಾರು ಮಾಡ್ತಾಯಿದ್ದೀನಿ. ಮೂಲಂಗಿ ಸಾರು, ಹಸಿ ಮೂಲಂಗಿ ಸಾರಿದು. ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡಿರೋ ಮೂಲಂಗಿ, ಹಾಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೂಲಂಗಿನ ತೆಗೆದಿಟ್ಕೊಂಡಿದ್ದೀನಿ ರುಬ್ಬಲಿಕ್ಕೆ. ಇನ್ನು ಮಿಕ್ಸಿಗೆ ಸ್ವಲ್ಪ ಉಳಿಸ್ಕೊಂಡಿರೋಂಥ ಹಸಿ ಮೂಲಂಗಿ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, 1 ಟೇಬಲ್ ಸ್ಪೂನ್ ಕುಶಾಣಿ ಕಾಳು, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಪೌಡರು. ಇದಕ್ಕೆ ಖಾರದ ಪುಡಿ ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ಒಣ ಮೆಣಸಿನ್ಕಾಯಿನಾದರೂ ಹಾಕ್ಕೊಬೋದು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಆ ರಸ ಫುಲ್ ತೆಗೆದು ಹಾಕ್ಕೊಬೇಕು. ಇನ್ನು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡ್ಬಿಟ್ಟು ರುಚಿ ನೋಡಬೇಕು. ಇನ್ನೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಸೇರಿಸ್ಕೊಂಡ್ಬಿಟ್ರೆ ಈ ಸಾಂಬಾರು ರೆಡಿನೇ ಆಗುತ್ತೆ. ವೆರಿ ಸಿಂಪಲ್ ಸಾಂಬಾರು, ಒಳ್ಳೆ ಟೇಸ್ಟು. ಈ ಕಡೆ ನಮ್ಮ ಕಡೆ ಎಲ್ಲ ಈ ಸಾಂಬಾರು ಸಾಮಾನ್ಯ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ನಾಗಿ ಮಿಲ್ಲೆಟ್ ರೈಸ್ ಮಾಡ್ತಾಯಿದ್ದೀನಿ. ಈ ಮಿಲ್ಲೆಟ್ ರೈಸ್ ನಮ್ಮ ಪಾಪುಗೆ ತುಂಬಾ ಇಷ್ಟ ಆಗಿದೆ, ಹಾಗಾಗಿ ಅವಳಿಗೂ ಆಗುತ್ತೆ, ನಮಗೂ ಕೂಡ ಆಗುತ್ತೆ ಅಂತೇಳಿ ಈ ಮಿಲ್ಲೆಟ್ ರೈಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಅನ್ನನೇ ತಿಂತಿರ್ತೀವಲ್ಲ ಕಾಮನ್ನಾಗಿ, ಹಾಗಾಗಿ. ಇನ್ನು ಮಧ್ಯಾಹ್ನ ಸ್ವಲ್ಪ ನೆಲ್ಲಿಕಾಯಿ ಇತ್ತು, ಬೆಟ್ಟದ ನೆಲ್ಲಿಕಾಯಿ, ಅದ್ರ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರಿಗೆ ಸ್ವಲ್ಪ ಜೀರಿಗೆ ಪುಡಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, ಹಾಗೆ ಕಟ್ ಮಾಡಿರುವಂಥ ಬೆಟ್ಟದ ನೆಲ್ಲಿಕಾಯಿ ಸೇರಿಸಿ ರುಬ್ಬಿಟ್ರೆ ಈ ಜ್ಯೂಸು ರೆಡಿನೇ ಆಗೋಯಿತು. ಇನ್ನು ನಾನು ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು ಇಷ್ಟ ನನಗೆ. ಉಪ್ಪು ಹಾಕ್ಕೊಂಡು ಕೂಡ ಕುಡಿಬೋದು, ನಿಮಗೆ ಹೇಗೆ ಇಷ್ಟನೋ ಆ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ. ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಎಲ್ತು ಬೆನಿಫಿಟ್ ತುಂಬ ಇದೆಯಲ್ಲ ನೆಲ್ಲಿಕಾಯಲ್ಲಿ, ಹಾಗಾಗಿ ಡೈರೆಕ್ಟ್ ತಿನ್ನೋಕ್ಕಾಗಲ್ಲ, ಅದು ತುಂಬ ಉಗುರಿರುತ್ತೆ, ಹುಳಿ ಇರುತ್ತೆ. ಬಟ್ ಈ ಥರ ಮಾಡಿಕೊಂಡ್ರೆ ನಾವು ಪದೇ ಪದೇ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಕಾಫಿ ಟೀ ಅಭ್ಯಾಸ ಇರುತ್ತಲ್ಲ ಅಂಥವರು ಮಧ್ಯದಲ್ಲಿ ಈ ಥರ ಅಭ್ಯಾಸಗಳನ್ನ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಆ ಹ್ಯಾಬಿಟ್ನ ಬಿಟ್ಟೇ ಬಿಡ್ತೀವಿ. ಅಟ್ಲೀಸ್ಟ್ ತುಂಬ ಕಡಿಮೆ ಆದರೂ ಮಾಡ್ತೀವಿ ಕಾಫಿ ಟೀನ. ಇತ್ತೀಚೆಗೆ ನಾನು ಈ ಥರ ತುಂಬ ವೆರೈಟಿ ಜ್ಯೂಸ್ಗಳನ್ನ ಮಾಡಿಕೊಂಡು ತೊಗೋತಾ ಇದ್ದೀನಿ. ಸೊ ಡಿಫ್ರೆನ್ಸ್ ನನಗೇ ಗೊತ್ತಾಗ್ತಾ ಇದೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಥರ ಯಾರೂ ತೊಗೊಂಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನೀವೇ ಹೇಳ್ತೀರಾ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ಸಿಗ್ತೀನಿ ನಿಮ್ಮ ಜೊತೆ ಇನ್ನೊಂದು ಹೊಸ ವ್ಲಾಗ್ಸ್ ಜೊತೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.